ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳ್ತಾರೆ. ಗಾಂಧೀಜಿ ಆಗ್ಬೋದು, ನೇತಾಜಿ ಆಗ್ಬೋದು, ಶಿರ್ಡಿ ಬಾಬಾ ಆಗ್ಬೋದು, ಸತ್ಸಾಯಿ ಬಾಬಾ ಆಗ್ಬೋದು, ಮದರ್ ತೆರಿಸಾ ಆಗ್ಬೋದು, ಯಾರನ್ನು ನಾವು ತೊಗೊಂಡ್ರು ಅವ್ರು ಏನು ಹೇಳ್ತಾರೆ? ನನ್ನ ಜೀವನವೇ ಸತ್ಯ, ಮೈ ಲೈಫ್ ಇಸ್. ನಾನು ಅದೇ ಹೇಳೋದು, ನನ್ನನ್ನು ನೋಡಿ ನೀವು ಕಳೀರಿ ಅಂತ. ಎಲ್ಲ ತಂದೆ ತಾಯಿ ಮಕ್ಕಳಿಗೆ ರಾಮ, ಕೃಷ್ಣ, ಗೋವಿಂದ, ಮುಕುಂದ, ಶ್ರೀನಿವಾಸ, ಪಾರ್ವತಿ, ಲಕ್ಷ್ಮಿ ಅಂತ ಏನೇನೋ ಹೆಸರಿಟ್ಕೊತ ಇದ್ವಿ. ಯಾಕೆ ಹೇಳಿ? ಅವ್ರ ಬುದ್ಧಿ ಬರಲಿ ಅಂತ. ಆಮೇಲೆ ಕರಿತಾ ಕರಿತಾ ನಮಗೆ ಬುದ್ಧಿ ಬರಲಿ ಅಂತ. ಅವನು ಮರೆಯಬಾರ್ದು ಅನ್ನೋ ಉದ್ದೇಶ. ಅದು ಆಯುಗ. ಅದೇ ಆಯುಗ. ಅಂದರೆ ತಂದೆ ತಾಯಿ ಹೆಂಗೆ ಆಸೆ ಪಡೋರು. ನಮ್ಮ ಅಣ್ಣನ ಹೆಸರು ರಾಮ ಇದ್ದರೆ ರಾಮನ 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 ಅಂತ ಕರಿತಾ ಆ ರಾಮನೇ ಈ ರಾಮನ ಆಗಿರ್ಬೋದು ಅಂತ ಭಾವನೆ ಆವಾಗಿತ್ತು. ಯಾರಿಗೂ ಸೆಲ್ಫಿಶ್ನೆಸ್ ಇಲ್ಲ. ನಾವು 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 ಅಂತ ಹೇಳ್ತೀನಿ. ನಾನು ಅಂತ ಆ ಕಾಲದಲ್ಲಿ ಯಾರು ಹೇಳ್ತಾ ಇರಲಿಲ್ಲ. ನಮ್ಮ ತಂದೆ ಅಷ್ಟೇ. ಅವರ 3 ಜನ ತಂಗಿಯರಿದ್ದಾರೆ, 2 ಅಣ್ಣ ತಮ್ಮಂದಿರಿದ್ದಾರೆ. ಎಲ್ಲರಿಗೆ ಅವರೇ ಮದುವೆ ಮಾಡಿಸ್ತಾರೆ. ಎಲ್ಲ ಅವ್ರಿಗೆಲ್ಲ ಮನೆ ಕಟ್ಟಿಕೊಟ್ಟಿದ್ದಾರೆ. ಅಂದರೆ ದೊಡ್ಡವನಾಗಿ ಹುಟ್ಟಿದ ಮೇಲೆ ಇವ್ರಿಗೆಲ್ಲ ಏನೇನು ಮಾಡಬೇಕು ಅನ್ನೋದು ಅವ್ರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ಇವಾಗ ಕ್ವೈಟ್ ರಿವರ್ಸ್, ಹೆಂಗೆ ತಪ್ಪಿಸ್ಕೋಬೇಕಂತ ಯೋಚನೆ ಮಾಡ್ತಾಯಿದ್ರಿ ಇವಾಗ. ಅದೆಲ್ಲ ನೋಡಿದ ಮೇಲೆ ನಮ್ಗೆ ಅನ್ನಿಸ್ತದೆ, ಜೀವನದಲ್ಲಿ ನಾವು ಹಂಗೆ ಇರಬೇಕು. ನಮ್ಮ ತಂದೆ ತಾಯಿ ಹೆಂಗೆ ಬದುಕಿದಾರೋ ನಾವು ಹಂಗೆ ಬದುಕಬೇಕಂತ ಅನ್ನಿಸ್ತದೆ.